ಎಲ್ಲರಿಗೂ ನಮಸ್ಕಾರ. ಬೇಸಿಗೆ ಆಗಿರೋದ್ರಿಂದ ಮನುಷ್ಯರಿಗೆ ದಾಹವನ್ನು ತೀರಿಸುವ ಶಕ್ತಿ ಕಮ್ಮಿ ಆಗಿದೆ. ಅದೇ ರೀತಿ ಪಕ್ಷಿಗಳಿಗೂ ಮತ್ತು ಪ್ರಾಣಿಗಳಿಗೂ ಈ ಬೆಂಗಳೂರಂಥ ಸಿಟಿಯಲ್ಲಿ ಈ ಪ್ರಕೃತಿ ಪ್ರಾಣಿಗಳಿಗೆ ಯಾವ ರೀತಿ ಆಹಾರ ಪೂರೈಸ್ತಾ ಇದೆಯೋ ಅಥವಾ ಯಾವ ರೀತಿ ಪೂರೈಸ್ಬೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅದೇ ರೀತಿ ನಾವು ಶ್ರೀ ಕುಬೇರಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏಪ್ರಿಲ್ ಫೂಲ್ ಬದಲು ಏಪ್ರಿಲ್ ಕೂಲ್ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೋತಾ ಇದ್ವಿ. ಅದೇ ರೀತಿ ಈಗ ಟ್ರಸ್ಟ್ ವತಿಯಿಂದ ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಇರುತ್ತೆ, ಮಕ್ಕಳು ಎಲ್ಲರೂ ಮನೇಲಿ ಇರ್ತಾರೆ. ಅವರ ಮನೆಯಲ್ಲಿರುವ ವಸ್ತುಗಳು ಅಂದರೆ ವೇಸ್ಟ್ ಡಬ್ಬಗಳು, ಪ್ಲಾಸ್ಟಿಕ್ ಡಬ್ಬಗಳು ಇರ್ತಾವಲ್ಲ, ಅವಕ್ಕೆ ದಾರ ಕಟ್ಟುವುದರ ಮುಖಾಂತರ ಅವರ ಮನೆ ಮೇಲ್ಗಡೆ ಅಥವಾ ಅವರ ಮನೆ ಮುಂದ್ಗಡೆ ಮರಗಳಲ್ಲಿ ಅಥವಾ ಮನೆಯ ಹತ್ತಿರದಂಥ ಪಾರ್ಕ್ಗಳಲ್ಲಿ ಹೋಗಿ ಆ ಒಂದು ಡಬ್ಬದಲ್ಲಿ ಕಾಳು, ಒಂದು ಡಬ್ಬದಲ್ಲಿ ನೀರು ಇಡುವುದರ ಮುಖಾಂತರ ಪಕ್ಷಿಗೆ ಆಹಾರ ಪೂರೈಸಬೇಕು, ನೀರು ಪೂರೈಸಬೇಕು ಅಂತ ನಾವು ಒಂದು ಪರಿಸರ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೋತಾ ಇದ್ದೀವಿ. ಇದು ಪ್ರತಿಯೊಬ್ಬ ನಾಗರಿಕರ ಹಕ್ಕು ಮತ್ತು ಕರ್ತವ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆಂದರೆ ಪರಿಸರ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ನಾವು ಚೆನ್ನಾಗಿರ್ಬೇಕಂದ್ರೆ ಮೊದಲು ಪ್ರಾಣಿ ಪಕ್ಷಿ ಪರಿಸರ ಚೆನ್ನಾಗಿ ನಾವು ನೋಡ್ಕೊಳ್ಬೇಕು. ಅದಕ್ಕೆ ದಯವಿಟ್ಟು ಎಲ್ಲರೂ ನಿಮ್ಮ ಮನೆಯ ಮೇಲ್ಗಡೆ ಅಥವಾ ಮನೆಯ ಅಕ್ಕಪಕ್ಕ ಅಥವಾ ಪಾರ್ಕಲ್ಲಿಗೆ ಹೋಗಿ ನೀವು ಈ ಥರ ಆಹಾರವನ್ನು ಪ್ರಾಣಿ ಪಕ್ಷಿಗಳಿಗೆ ಪೂರೈಸಿ ಅನ್ನೋದೇ ನಮ್ಮ ಈ ಟ್ರಸ್ಟಿನ ಉದ್ದೇಶ.